ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನೀವು ಮರೆಯಲಾರದ ವ್ಯಕ್ತಿ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಏನು ಯೋಚನೆ ಮಾಡ್ತಾ ಇದ್ದಾರೆ? ಪರ್ಸೆಪ್ಷನ್ ಕಾರ್ಡ್ ನಂಬರ್ 2 ರಿಲೀಸ್ ಬರ್ತಾ ಇದೆ. ಇಲ್ಲಿ ಪರ್ಫೆಕ್ಷನ್ ಇದೆ, ಇಲ್ಲಿ ಪರ್ಸೆಪ್ಷನ್. ಈ ಟೈಮಲ್ಲಿ ಮನಸ್ಸಲ್ಲಿ ಏನೋ ಸಂತೋಷ ಇದೆ. ಪ್ರೀತಿನಲ್ಲಿ ಬಿದ್ದಾಗ ಎಲ್ರಿಗೂ ಹಾಗೆ ಆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಜೀವನ ಸುಂದರ ಅಂತ ಅನಿಸುತ್ತೆ. ಎಲ್ಲ ಕಡೆ ನೋಡಿದ್ರೂ ಪಾಸಿಟಿವಿಟಿ ಕಾಣುತ್ತೆ. ಮನಸ್ಸು ಯಾವುದೋ ಲೋಕದಲ್ಲಿರುತ್ತೆ. ಹಾಗೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಏನೋ ನಿಧಿ ಸಿಕ್ಕಿದಷ್ಟು ಸಂತೋಷ ಆಗ್ತಾ ಇದೆ. ಆದ್ರೂ ಇಲ್ಲೇನೋ ನೆಗೆಟಿವ್ ಥಾಟ್ಸ್ ಇದೆ. ಅದೇನು ಅಂತ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಇಲ್ಲಿ ಲವ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಇಂಟೆನ್ಷನ್. ಇಬ್ಬರಲ್ಲೂ ಪ್ರೀತಿ ಇದೆ, ಆದರೆ ಅದಕ್ಕೆ ಪರ್ಫೆಕ್ಷನ್ ಹುಡುಕ್ತಾ ಇದ್ದಾರೆ, ಅಂದರೆ ಕ್ಲಾರಿಟಿ. ಏನೋ ಇಬ್ಬರ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಡಿಫ್ರೆನ್ಸಸ್ ಇದೆ. ಈ ಒಂದು ಕನೆಕ್ಷನಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದರ ಉದ್ದೇಶ ಏನಿರಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಈಸಿಯಾಗಿ ಮುಂದುವರಿತಾ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಏನೋ ಸಮಸ್ಯೆಗಳಿದೆ, ಪ್ರಾಬ್ಲಮ್ಸ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಂಬರ್ 1, ನಂಬರ್ 2, 3 ಹಾಗೆ 4 ಆ್ಯಂಡ್ 5. ಹೌದು, ಇಲ್ಲಿ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಏನೂ ಪರ್ಫೆಕ್ಷನ್ ಸಿಗ್ತಾ ಇಲ್ಲ. ಅವ್ರು ನಿಮ್ಗೆ ಸುಳ್ಳು ಹೇಳ್ತಾ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು. ಅದರ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮಗೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಆ ಕಡೆಯಿಂದ ನಿಮಗೆ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಓವರ್ ಥಿಂಕಿಂಗ್ ಇದೆ. ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಆ ವ್ಯಕ್ತಿ ಬಗ್ಗೆ ನೀವು ತುಂಬ ಕನಸು ಕಾಣ್ತಾ ಇದ್ರಿ. ಮುಂದಿನ ಜೀವನದ ಬಗ್ಗೆ ನಿಮ್ಗೆ ಸಾಕಷ್ಟು ಪ್ಲ್ಯಾನ್ಸ್ ಇತ್ತು. ಒಳ್ಳೆ ಜಾಬಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಲೈಫಲ್ಲಿ ಸೆಟ್ಲ್ ಆಗಿದ್ದೀರಾ, ಹಾಗೆ ಜೀವನದಲ್ಲೂ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿತ್ತು. ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಆದರೆ ಆ ಕಡೆಯಿಂದ ಸರಿಯಾದ ಉತ್ತರ ನಿಮಗೆ ಸಿಗ್ತಾ ಇಲ್ಲ. ಪ್ರೀತಿ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆಗಾಗ ನೆಗೆಟಿವಿಟಿ ಇತ್ತು. ಇಬ್ಬರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಮಾತುಕತೆಗಳು ನಡೀತಾ ಇತ್ತು. ಆದ್ರೂ ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇಲ್ಲೊಂದು ಓವರ್ ಥಿಂಕಿಂಗ್ ಇದೆ. ಹಗಲು ರಾತ್ರಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ಕನಸು ಕಾಣ್ತಾ ಇದ್ರಿ. ಇದು ಇವತ್ತಿನ ಫ್ರೆಂಡ್ಶಿಪ್ ಅಲ್ಲ, ತುಂಬ ದಿನದಿಂದ ಪರಿಚಯ ಇದೆ. ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಅವರೇ ಎನರ್ಜಿನೂ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಕನ್ಫ್ಯೂಷನ್ಸ್ ಇದೆ. ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ಮತ್ತೊಂದು 10 ಆಫ್ ಕಪ್ಸ್. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ನಿಮಗೆ ತುಂಬ ಪ್ರಾಮಿಸ್ ಮಾಡಿದ್ರು. ಆಗಾಗ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇದ್ರೂ, ಅದು ಏಜ್ ಇರ್ಬೋದು, ರಿಲಿಜನ್ ಇರ್ಬೋದು, ಆದರೆ ನಿಮ್ಗೆ ಎಷ್ಟೋ ಸಮಾಧಾನ ಹೇಳ್ತಾ ಇದ್ರು. ನಾನು ಮನೆಯವ್ರನ್ನ ಒಪ್ಪಿಸ್ತೀನಿ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ರು. ಈಗ ಒಂದು ಎಕ್ಸಾಮ್ ಟೈಮ್ ಬಂದಿದೆ ನಿಮಗೆ. ಇಲ್ಲಿ ಈಗ ಏನು ನಡೀತಾ ಇದೆ ಹಾಗೆ ನೋಡಿದಾಗ ಈ ನಡುವೆ ಅವ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಮನೆಯವ್ರನ್ನ ಒಪ್ಸೋಕೆ ಪ್ರಯತ್ನಗಳು ನಡೀತಾ ಇದೆ. ಅವ್ರು ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ ಅದು. ಒಂದು ಕಾಲದಲ್ಲಿ ನಾನು ಒಪ್ಪಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಈಗ ಏನು ಮಾಡೋದು ಅನ್ನೋ ಪ್ರಶ್ನೆ ಎದುರಾಗಿದೆ ಅವ್ರಿಗೆ. ನಿಮಗೆ ಕೊಟ್ಟು ಮಾತು ಉಳಿಸ್ಕೋಬೇಕು ಅನ್ನೋದಿದೆ. ನಿಮಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ, ಆದರೆ ಮನೆಯಲ್ಲೂ ಒಪ್ಪಿಸ್ಬೇಕಲ್ವಾ? ಅದು ಅವ್ರಿಗೆ ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದೆ ಇಲ್ಲಿ. ಆದ್ರೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ
ಮೊದಲಿನಂಥ ಆತ್ಮೀಯತೆ ಇಲ್ಲ, ಹೆಚ್ಚು ಮಾತಿಲ್ಲ. ಈ ವಿಷಯ ಬಂದಾಗಂತೂ ತುಂಬ ಸೈಲೆಂಟ್ ಆಗಿರ್ತಾರೆ ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸರಿ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೇನೋ ಅನ್ನೋ ಇನ್ಸೆಕ್ಯೂರಿಟಿ ನಿಮಗೆ ಫೀಲ್ ಆಗ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇದರಿಂದ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ, ನಿಮಗೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳು ನಡೀತಾ ಇತ್ತು. ಅವ್ರ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನೋದು ಗೊತ್ತಿದ್ರೂ ನೀವು ಅವರನ್ನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಯಾಕೆಂದರೆ ಇಲ್ಲಿ ತುಂಬ ವರ್ಷಗಳಿಂದ ಬೆಳೆದಂಥ ಆತ್ಮೀಯತೆ ಇದೆ. ಶುರುವಿನಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದ್ರು ಹೌದು, ಈಗ ನಿಮಗೆ ಯಾವ ಉತ್ತರನೂ ಕೊಡ್ತಾ ಇಲ್ಲ. ನಿಮ್ಮನ್ನು ಭೇಟಿ ಮಾಡೋದೇ ಕಡಿಮೆ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಇದರಿಂದ ನಿಮಗೆ ಯೋಚನೆ ಶುರು ಆಗಿದೆ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಒಬ್ಬರೇ ಕೂತು ಅಳೋದಿದೆ. ಈ ವ್ಯಕ್ತಿನ ನಾನು ತುಂಬ ನಂಬ್ಕೊಂಡಿದ್ದೀನಾ ಹಾಗನ್ನಿಸ್ತಾ ಇದೆ ನಿಮಗೆ. ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ. ಇಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗಿದ್ದೀರಾ. ನೀವು ಹೆಚ್ಚು ಮಾತಾಡಿದ್ರೆ ನಿಮ್ಮ ಫೋನ್ ಬ್ಲಾಕ್ ಆಗುತ್ತೆ. ನಿಮ್ಮನ್ನು ಭೇಟಿ ಮಾಡೋದೇ ಕಡಿಮೆ ಮಾಡಿಬಿಡ್ತಾರೆ. ಇದು ನಿಮ್ಗೆ ಇನ್ನೂ ಹೆಚ್ಚು ಸ್ಟ್ರೆಸ್ ಆಗುತ್ತೆ. ಎಲ್ಲಕ್ಕಿಂತ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ನಿಮಗೆ ತುಂಬ ಹರ್ಟ್ ಆಗ್ತಿದೆ. ನೀವೊಂದು ಸಮಾಧಾನವಾಗಿರುವಂಥ ವ್ಯಕ್ತಿ, ಮಾತು ಕಡಿಮೆ, ಈ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಇದೊಂದು ನಂಬಿಕೆ ಪ್ರಶ್ನೆ ಅನ್ನಿಸ್ತಾ ಇದೆ ನಿಮಗೆ. ಹಾಗೆ ಇಲ್ಲಿ ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ನಿಮಗೂ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಅದು ಈ ವ್ಯಕ್ತಿ ಜೊತೆ. ಅವರ ಎನರ್ಜಿ ನೋಡಿದಾಗ ಶುರುವಿನಲ್ಲಿ ಮನೆಯಲ್ಲಿ ಒಪ್ಪಿಸ್ತೀನಿ ಅಂದ್ಕೊಂಡಿದ್ದವರು ಈಗ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಇದೆ. ನಿಮಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿರೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ದೇವರನ್ನ ಬೇಡ್ಕೊಳ್ಳೋದಿದೆ. ನಾನು ಕೊಟ್ಟಿರೋ ಮಾತು ನಡೆಸ್ಕೊಡು, ಏನಾದರೂ ದಾರಿ ತೋರಿಸು ಅನ್ಕೋತಾ ಇದ್ದಾರೆ. ಇಲ್ಲಿ ತುಲಾರಾಶಿ, ಮೇಷರಾಶಿ ಹಾಗೆ ವೃಶ್ಚಿಕ ರಾಶಿ ಬರ್ತಾ ಇದೆ. ಇಲ್ಲಿ ಮುಂದೆ ಏನಾಗುತ್ತೆ, ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ ಕೇಳೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ. ಹಾರ್ಮನಿ ಬರ್ತಾರೆ, ಮತ್ತೊಂದು ಪರ್ಸೆಪ್ಷನ್, ಮತ್ತೊಂದು ಎಕ್ಸ್ಪ್ರೆಷನ್, ಹಾಗೆ ಗ್ರೇಸ್, ಫೈನಲ್ ಕಾರ್ಡ್ ಟ್ರಾನ್ಸಿಷನ್, ಮತ್ತೊಂದು ಪ್ಲೇಫುಲ್ನೆಸ್. ನಿಮ್ಮ ವಿಷಯನ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈ ಟೈಮಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ ಅನ್ನೋದು ಬರ್ತಾ ಇದೆ. ನೀವು ಅವರನ್ನು ತುಂಬ ನಂಬ್ಕೊಂಡಿದ್ರಿ. ಈ ರಿಲೇಷನ್ಶಿಪ್ನಲ್ಲಿ ಡೀಪ್ ಫೀಲಿಂಗ್ಸ್ ಇರೋದ್ರಿಂದ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವರು ನಿಮಗೇನೂ ಹೇಳೋಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಮುಂದೆ ಇಲ್ಲೊಂದು ಟ್ರಾನ್ಸಿಷನ್ ಇದೆ ಅನ್ನೋದು ಬರ್ತಾ ಇದೆ. ಏನೋ ಚೇಂಜಸ್ ಆಗುತ್ತೆ. ಹಿಂದೆ ಈ ವ್ಯಕ್ತಿ ಜೊತೆ ನೀವು ಸಂತೋಷವಾಗಿದ್ರಿ. ಈ ಥರ ಆಗುತ್ತೆ ಅಂತ ನೀವು ಅಂದ್ಕೊಂಡೇ ಇರಲಿಲ್ಲ. ಈಗ ನಿಮ್ಮಿಂದ ಅವರು ಸೈಲೆಂಟ್ ಆಗಿರೋದು ನಿಮಗೆ ತುಂಬ ಬೇಜಾರಾಗ್ತಾ ಇದೆ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿ ಪರ್ಸೆಪ್ಷನ್ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಇದು ಸ್ವಲ್ಪ ದಿನ ಹೀಗೆ ನಡೆಯುತ್ತೆ. ಯಾಕೆಂದರೆ ಇಲ್ಲೊಂದು ಲೋ ಎನರ್ಜಿ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿದೆ. ಆದರೆ ಏನೋ ಟ್ರಾನ್ಸಿಷನ್ ಇದೆ ಅನ್ನೋದು ಬರ್ತಾ ಇದೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಇದ್ರೂ ಸ್ಲೋ ಮೂಮೆಂಟ್ಸ್ ಇದೆ. ಹಾಗಿರೋದ್ರಿಂದ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.